ನಮಸ್ತೆ ಕರ್ನಾಟಕ ಶರಣು ಶರಣಾರ್ಥಿ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಕರ ಸಂಕ್ರಾಂತಿ ಅಂತಂದ್ರೆ ನಮಗೆ ಥಟ್ ಅಂತ ನೆನಪಿಗೆ ಬರೋದು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು, ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಬೆಟ್ಟ, ಜೊತೆಗೆ ಮಕರ ಜ್ಯೋತಿ. ಪುರಾತನ ಕಾಲಗಳಿಂದಲೂ ನಾವೆಲ್ಲ ಚಿಕ್ಕ ವಯಸ್ಸಿನಿಂದಲೂ ಈ ಮಕರ ಜ್ಯೋತಿಯನ್ನ ನೋಡ್ಕೊಂಡು ಬಂದಿದ್ದೀವಿ. ಟಿವಿಗಳಲ್ಲಿ ತೋರಿಸ್ತಾರಲ್ಲ, ಮಕರ ಜ್ಯೋತಿ 3 ಸರ್ತಿ ಬೆಳಗೋದನ್ನ ನಾವೆಲ್ಲ ನೋಡೇ ಇದ್ದೀವಿ. ಆದ್ರೆ ಈ ಮಕರ ಜ್ಯೋತಿ ನಿಜಾನಾ ಸುಳ್ಳ? ಈ ರಹಸ್ಯವನ್ನ ಶಬರಿಮಲೆ ಆಡಳಿತ ಮಂಡಳಿಯೇ ಒಪ್ಪಿಕೊಂಡಿದೆ. ಹಾಗಾದ್ರೆ ಇಷ್ಟು ದಿನ ಶಬರಿಮಲೆ ಆಡಳಿತ ಮಂಡಳಿ ಭಕ್ತರಿಗೆ ಮೋಸ ಮಾಡಿದ? ಮಕರ ಜ್ಯೋತಿಯ ಹಿಂದಿರೋ ರಹಸ್ಯವಾದ್ರೂ ಏನು? ಮಕರ ಜ್ಯೋತಿ ಸುಳ್ಳು ಅಂತಾದ್ರೆ ಯಾಕೆ ಸುಳ್ಳು ಹೇಳಿತು ಆಡಳಿತ ಮಂಡಳಿ? ಮಕರ ಜ್ಯೋತಿ ಇದು ಸತ್ಯ ಅಂತ ಅಂದಿದ್ರೆ ಯಾಕೆ ಈ ತರದ ಡೌಟ್ಗಳು ಬರೋದಕ್ಕೆ ಶುರುವಾಗಿದ್ವು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಅಯ್ಯಪ್ಪ ಸ್ವಾಮಿಯ ಭಕ್ತರಾಗಿದ್ರೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಮೆಂಟ್ ಮಾಡಿ. ಜೊತೆಗೆ ಇಂತಹ ಇನ್ನೂ ಹಲವು ವಿಡಿಯೋಗಳು ನಮ್ಮಲ್ಲಿ ಇವೆ, ಅವುಗಳನ್ನು ಕೂಡ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಅಯ್ಯಪ್ಪ ಸ್ವಾಮಿ ಮತ್ತು ಮಕರ ಜ್ಯೋತಿಯ ಬಗ್ಗೆ ಕೆಲವೊಂದಿಷ್ಟು ಗೊಂದಲಗಳು ಇವೆ ಮತ್ತು ಅನುಮಾನಗಳು ಇವೆ. ಅಯ್ಯಪ್ಪನ ದರ್ಶನಕ್ಕೆ ಬಂದವರು ಮಕರ ಜ್ಯೋತಿಯ ದರ್ಶನವನ್ನ ಮಾಡ್ತಾರಲ್ಲ, ಆ ಮಕರ ಜ್ಯೋತಿಯ ದರ್ಶನಕ್ಕೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಒಂದೇ ಸ್ಥಳದಲ್ಲಿ ಲಕ್ಷಾಂತರ ಜನ ನಿಂತು ಈ ಜ್ಯೋತಿಯ ದರ್ಶನವನ್ನ ಪಡಿತಾರೆ. ನನ್ನ ಪ್ರಕಾರ ಈ ತರಹ ಪ್ಲೇಸ್ ಮತ್ತೆಲ್ಲೂ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಈ ಶಬರಿಮಲೆಯಲ್ಲಿ ಅಂತಹದೊಂದು ವಿಶೇಷವಾದಂತಹ ದೃಶ್ಯವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ದೇವೆ. ಟಿವಿಯಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ. ಈ ಮಕರ ಜ್ಯೋತಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳು, ಸಾಕಷ್ಟು ವಿವಾದಗಳು ಆದರೂ ಕೂಡ ಅದನ್ನ ನಂಬಿಕೊಂಡು ಬಂದಿದ್ದಾರೆ ಲಕ್ಷಾಂತರ ಭಕ್ತರು. ಹಾಗೆಯೇ ಎಷ್ಟೇ ವಿವಾದಗಳಿದ್ರೂ ಕೂಡ ಮಕರ ಜ್ಯೋತಿಯ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಲಕ್ಷ ಭಕ್ತರು ಬರ್ತಾ ಇದ್ದಾರೆ. ಈ ಬಾರಿಯೂ ಕೂಡ 6:30ರಿಂದ 7 ಗಂಟೆಯವರೆಗೆ ಮಕರ ಜ್ಯೋತಿಯ ದರ್ಶನ ಆಗತ್ತೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಮಕರ ಜ್ಯೋತಿ ಅನ್ನೋದು ಸುಳ್ಳ ಸತ್ಯನ? ಭಕ್ತರಲ್ಲಿ ಗೊಂದಲ ಉಂಟಾಗಿದ್ದು ಯಾಕೆ, ಅಥವಾ ಅಸಲಿಯತ್ತು ಏನು? ಇದೆಲ್ಲವನ್ನ ಕೂಡ ನಿಮ್ಮ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಅತ್ಯಂತ ಸೂಕ್ಷ್ಮವಾದಂತಹ ಸಂಗತಿಯಾಗಿದೆ. ಆ ಭಕ್ತರ ನಂಬಿಕೆಗೆ ಘಾಸಿಗೊಳಿಸದಂತೆ ಒಂದಿಷ್ಟು ಸತ್ಯ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಾರಣ ಈ ಶಬರಿಮಲೆಯ ಹೆಸರನ್ನ ಹಾಳು ಮಾಡುವುದಕ್ಕೆ ಅಥವಾ ಶಬರಿಮಲೆ ಭಕ್ತರ ನಂಬಿಕೆಯನ್ನ ಘಾಸಿಗೊಳಿಸುವುದಕ್ಕೆ ಒಂದಿಷ್ಟು ಪ್ರಯತ್ನ ಕೂಡ ಆಗತ್ತೆ. ಆದ್ರೆ ಅದೆಷ್ಟೇ ಪ್ರಯತ್ನ ಆದ್ರೂ ಕೂಡ ನಂಬಿಕೆಯನ್ನ ಹಾಳು ಮಾಡುವುದಕ್ಕೆ ಈ ಕ್ಷಣಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಬಂಧುಗಳೇ, ಒಂದಿಷ್ಟು ವಿಚಾರವನ್ನ ನಾವು ತಿಳಿದುಕೊಳ್ಳೋಣ. ಮಕರ ಸಂಕ್ರಾಂತಿ ಎಂದು ಶಬರಿಮಲೆಯಲ್ಲಿ ಕಾಣಿಸಿಕೊಳ್ಳುವಂತಹ ಮಕರ ಜ್ಯೋತಿ ಪ್ರಮುಖ ವಿಶೇಷತೆಯನ್ನ ಪಡೆದುಕೊಂಡಿದೆ. ಇಲ್ಲಿ ಕಾಣಿಸಿಕೊಳ್ಳುವಂತಹ ಮಕರ ಜ್ಯೋತಿಯನ್ನ ನೋಡೋದಕ್ಕೆ ಲಕ್ಷಾಂತರ ಮಾಲಾಧಾರಿಗಳು ಇಲ್ಲಿಗೆ ಆಗಮಿಸುತ್ತಾರೆ. 41 ದಿನಗಳ ಕಾಲ ಕಠಿಣ ವ್ರತವನ್ನ ಆಚರಿಸಿದ ಬಳಿಕ ಭಕ್ತನು ಶಬರಿಮಲೆಯ ಪೊನ್ನಂಬಲ ಮೇಡುವಿನಲ್ಲಿ ಕಾಣಿಸಿಕೊಳ್ಳುವಂತಹ ಮಕರ ಜ್ಯೋತಿಯನ್ನ ಕಂಡು ಧನ್ಯವಾಗ್ತಾನೆ. ಮಂಡಲ ಪೂಜೆಯ ನಂತರ ದೇವಾಲಯದ ಬಾಗಿಲನ್ನ ಮುಚ್ಚಲಾಗುತ್ತೆ. 18 ಮೆಟ್ಟಿಲುಗಳ ಪೂಜಾ ಕಾರ್ಯ ನಡೆದ ನಂತರ ಭಕ್ತರಿಗೆ ಅಯ್ಯಪ್ಪನ ದರ್ಶನಕ್ಕೆ ಅನುವು ಮಾಡಿಕೊಡ್ಲಾಗತ್ತೆ. ಅಯ್ಯಪ್ಪನ ಭಕ್ತರು ಎದುರು ನೋಡುವಂತಹ ಮಕರ ಜ್ಯೋತಿ ಈ ಬಾರಿ ಕಾಣಿಸಿಕೊಳ್ಳೋದು ಮಾತ್ರ ಜನವರಿ 15 ಬುಧವಾರ 6:30ಕ್ಕೆ. ಅಯ್ಯಪ್ಪನ ದರ್ಶನಕ್ಕೆ ಜನವರಿ 13ರಿಂದ 21ರವರೆಗೆ ನೋಡಬಹುದಾಗಿದೆ. ಹಾಗಾದ್ರೆ ತಿರುವಾಭರಣ ವಿಶೇಷತೆ ಏನು? ಮಕರ ಜ್ಯೋತಿಯಂದು ಪಂದಳಂ ರಾಜ ಅರಮನೆಯಿಂದ ತಿರುವಾಭರಣಗಳನ್ನ ಮಕರ ಸಂಕ್ರಾಂತಿ ಎಂದು ತಂದು ಅಯ್ಯಪ್ಪನಿಗೆ ಅಲಂಕಾರ ಮಾಡಲಾಗತ್ತೆ. ವರ್ಷದಲ್ಲಿ 1 ಬಾರಿ ಮಾತ್ರ ಮಕರ ಸಂಕ್ರಾಂತಿಯಂದು ಈ ತಿರುವಾಭರಣಗಳಿಂದ ಅಲಂಕಾರ ಮಾಡಲಾಗತ್ತೆ. ಪೂಜನೀಯವಾದ ಈ ಆಭರಣಗಳು ಪಂದಳ ರಾಜರು ತಮ್ಮ ವಂಶಸ್ಥರಾದ ಅಯ್ಯಪ್ಪನಿಗೆ ಪ್ರೀತಿಯಿಂದ ಮಾಡಿಸಿದ ಒಡವೆಗಳು ಆಗಿದೆ. ಇದನ್ನ ಸಂಕ್ರಾಂತಿಯೆಂದು ಅಯ್ಯಪ್ಪನ ಸನ್ನಿಧಾನಕ್ಕೆ ತೆಗೆದುಕೊಂಡು ಬರಲಾಗತ್ತೆ. ಜೊತೆಗೆ ಅಲ್ಲಿಂದ ಮರಳಿ ಅರಮನೆಗೆ ಸೇರಿಸುವ ಜವಾಬ್ದಾರಿಯೂ ಕೂಡ ಪಂದಳ ಮನೆತನದವರದ್ದೇ ಆಗಿರುತ್ತೆ. ಇರುಮುಡಿ ಇಲ್ಲದವರಿಗೆ 18 ಮೆಟ್ಟಿಲನ್ನ ಹತ್ತೋದಕ್ಕೆ ಅವಕಾಶ ಇಲ್ಲ ಅಂತ ಪಂದಳ ರಾಜಮನೆತನಕ್ಕೆ ಮಾತ್ರ ಇದೆ. 3 ಆಭರಣಗಳ ಪೆಟ್ಟಿಗೆಗಳಲ್ಲಿ ಒಂದು ಅಯ್ಯಪ್ಪನ ಆಭರಣದ ಪೆಟ್ಟಿಗೆಯಾದ್ರೆ 2 ಪೆಟ್ಟಿಗೆಗಳಲ್ಲಿ ಮಾತ್ರ ಮಾತೆಯ ಆಭರಣಗಳನ್ನ ಇಡಲಾಗಿದೆ. ಪಂದಳ ಅರಮನೆಯಲ್ಲಿ ಪೂಜೆ ನೆರವೇರಿದ ನಂತರ ಪಲ್ಲಕ್ಕಿಯಲ್ಲಿರಿಸಿ ಶಬರಿಮಲೆಗೆ ಹೊತ್ತೊಯ್ಯಲಾಗತ್ತೆ. ಹೀಗೆ ಅಯ್ಯಪ್ಪನ ಆಭರಣಗಳನ್ನ ತೆಗೆದುಕೊಂಡು ಹೋಗುವಾಗಲೂ ಕೂಡ ಅಯ್ಯಪ್ಪನ ದೀಕ್ಷೆಗೆ ತೆಗೆದುಕೊಳ್ಳಲೇಬೇಕು. ಪಂದಳ ಅರಮನೆಯಿಂದ ಆಭರಣಗಳನ್ನ ಕೊಂಡೊಯ್ಯುವಾಗ ಮೇಲೆ ಗರುಡ ಕಾಯ್ತಾ ಇರತ್ತೆ ಅನ್ನೋ ನಂಬಿಕೆ ಇದೆ. ಅದರಂತೆ ಸಮಯಕ್ಕೆ ಸರಿಯಾಗಿ ಗರುಡವೂ ಕೂಡ ಕಾಣಿಸುತ್ತೆ.
ಹೀಗೆ ಆಭರಣಗಳು ಅರಮನೆಯಿಂದ ಅಯ್ಯಪ್ಪನ ಸನ್ನಿಧಾನಕ್ಕೆ ಸಂಕ್ರಾಂತಿಯೆಂದು ಸಂಜೆ ಬಂದು ಸೇರತ್ತೆ. ಈ ಚಿನ್ನದ ಆಭರಣಗಳಿಂದ ಅಯ್ಯಪ್ಪನನ್ನ ಅಲಂಕರಿಸಿ ದ್ವಾರವನ್ನ ತೆರೆಯುವ ಸಮಯಕ್ಕೆ ಪೊನ್ನಂಬಲ ಮೇಡು ಗಿರಿಯಲ್ಲಿ ಮಕರ ಜ್ಯೋತಿ ಕಾಣಿಸ್ಕೊಳ್ಳುತ್ತೆ. ಈ ಮಕರ ಜ್ಯೋತಿಯು 3 ಬಾರಿ ಬೆಳಗತ್ತೆ. ಇದನ್ನೇ ಮಕರ ವಿಲಕ್ಕು ಅಂತ ಕರೆಯಲಾಗತ್ತೆ. ಇನ್ನು ಮಕರ ಜ್ಯೋತಿಯ ಹಿಂದಿರುವ ಸತ್ಯಾಸತ್ಯತೆ ಏನು? ಶಬರಿಗಿರಿಯ ಮುಂದೆ ಇರುವ ಗಿರಿಯೇ ಪೊನ್ನಂಬಲ ಮೇಡು. ಈ ಪೊನ್ನಂಬಲ ಮೇಡು ಗಿರಿಯ ತುತ್ತ ತುದಿಯಲ್ಲಿ ಮಕರ ಜ್ಯೋತಿ ಕಾಣಿಸ್ಕೊಳ್ಳುತ್ತೆ. ಮಕರ ಜ್ಯೋತಿಯ ಸಮಯದಲ್ಲಿ ಇಲ್ಲಿ ವೇದಿಕೆಯನ್ನ ನಿರ್ಮಿಸಿ ಬೃಹತ್ ಬಾನಲೆಗೆ ಕರ್ಪೂರವನ್ನ ಹಾಕಿ 3 ಬಾರಿ ಉರಿಸಲಾಗತ್ತೆ ಅಂತ ಹೇಳಲಾಗತ್ತೆ. ಕೆಲವೊಂದು ಮೂಲಗಳ ಪ್ರಕಾರ ಪೊನ್ನಂಬಲ ಮೇಡಿನಲ್ಲಿ ವಾಸವಾಗಿದ್ದ ಗಿರಿಜನರು ವರ್ಷದಲ್ಲಿ ಒಮ್ಮೆ ಅಯ್ಯಪ್ಪನ ಪೂಜೆ ಮಾಡಿ ಕರ್ಪೂರ ಹಾಕಿ ಅದನ್ನೇ ಮಕರ ಜ್ಯೋತಿ ಅಂತ ಕರೆಯಲಾಗ್ತಾಗಿತ್ತು. ನಂತರ ಗಿರಿಜನರು ಆದಿವಾಸಿಗಳು ಅಲ್ಲಿಂದ ಹೋದ ನಂತರ ಈ ಕಾರ್ಯವನ್ನ ವಿದ್ಯುತ್ ಇಲಾಖೆಯವರು ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಲಾಗುತ್ತೆ. ಶಬರಿಮಲೆಗೆ ವಿದ್ಯುತ್ ಪೂರೈಸುವ ಕೋಚಂಪಾಬ ಪವರ್ ಸ್ಟೇಷನ್ ಅಲ್ಲಿಯೇ ಇರುವುದರಿಂದ ಅಲ್ಲಿಗೆ ಅತಿಕ್ರಮಣ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಈ ಪ್ರದೇಶದ ಭದ್ರತೆಯನ್ನ ಕೇರಳ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ನೋಡ್ಕೊಳ್ಳುತ್ತೆ. ಎಷ್ಟೇ ವಾದಗಳು ವಿವಾದಗಳು ನಡೆದರೂ ಕೂಡ ಅಯ್ಯಪ್ಪನ ಮೇಲಿರುವ ಭಕ್ತಿ ನಂಬಿಕೆಗೆ ಎಳ್ಳಷ್ಟು ಅಡ್ಡಿಯಾಗಿಲ್ಲ ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ಕಾರಣ ಅಯ್ಯಪ್ಪ ಸ್ವಾಮಿಯ ಕಠಿಣ ವ್ರತ ಪಾಲಿಸಿ ಬರಿಗಾಲಲ್ಲಿ ಕಲ್ಲು ಮುಳ್ಳನ್ನ ತುಳಿದು ಬೆಟ್ಟವನ್ನ ಹತ್ತಿ ಮಕರ ಜ್ಯೋತಿಯನ್ನ ಕಂಡು ಭಕ್ತರು ಭಕ್ತಿಯ ಪರಾಕಾಷ್ಠೆಯನ್ನ ತಲುಪಿ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಉದ್ಧರಿಸುವ ಧ್ವನಿಗಳಲ್ಲಿ ಕಂಡುಬರುತ್ತೆ. ಇನ್ನು ಕೇರಳದ ಶಬರಿಮಲೆ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಬಹಳ ವಿಶೇಷವಾಗಿರುತ್ತೆ. ಮಕರ ಸಂಕ್ರಾಂತಿ ಸಮಯದಲ್ಲಿ ಇಲ್ಲಿ ಮಕರ ಜ್ಯೋತಿ ಕಾಣುವ ಕಾರಣ ಬಹುತೇಕ ಅಯ್ಯಪ್ಪ ಭಕ್ತರು ಈ ಸಮಯದಲ್ಲಿ ಅಲ್ಲಿಗೆ ಭೇಟಿ ಕೊಡ್ತಾರೆ. ಶಬರಿಮಲೆಯಲ್ಲಿ 18 ಮೆಟ್ಟಲು ಹತ್ತಿ ದೇವರ ದರ್ಶನವನ್ನ ಪಡಿತಾರೆ. ಹಾಗಾದ್ರೆ ಈ 18 ಮೆಟ್ಟಿಲುಗಳ ಮಹತ್ವ ಏನು ಅನ್ನೋದನ್ನೇ ಹೇಳ್ತೀವಿ ನೋಡಿ. ಮಲಯಾಳಂ ಭಾಷೆಯಲ್ಲಿ ಪುತ್ತು ನೆಟ್ಟು ಅಂತಂದ್ರೆ 18, ಹಾಗೆಯೇ ಪಡಿಕಾಲ್ ಅಂತಂದ್ರೆ ಮೆಟ್ಟಿಲುಗಳು ಎಂದರ್ಥ. ಈ 2 ಪದಗಳನ್ನ ಸೇರಿಸಿ ಪತ್ತಿ ನೆಟ್ಟುಂ ಪಾಡಿ ಅಂತಂದ್ರೆ 18 ಮೆಟ್ಟಿಲು ಅಂತ ಹೇಳಲಾಗತ್ತೆ. ಕೇರಳದ ಶಬರಿಮಲೆಯಲ್ಲಿರುವ ಮುಖ್ಯ ದೇವಸ್ಥಾನ ತಿರುಮುತ್ತಿಂಗೆ ಒಟ್ಟು 18 ಮೆಟ್ಟಿಲುಗಳು ಇವೆ. ಈ ಮೆಟ್ಟಿಲುಗಳ ಅಳತೆಯು 5 ಅಡಿ. ಈ ಮೆಟ್ಟಿಲುಗಳ ಅಳತೆಯು 5 ಅಡಿ ಉದ್ದ, 9 ಅಡಿ ಅಗಲ ಮತ್ತು ಎತ್ತರವನ್ನ ಹೊಂದಿದೆ. ಈ ಮೆಟ್ಟಿಲುಗಳನ್ನ ಪಂಚಲೋಹದಿಂದ ಮಾಡಲಾಗಿದೆ. ಶಬರಿಮಲೆ ಯಾತ್ರೆ ಅನುಸರಿಸುವುದು ತಲೆ ಮೇಲೆ. ಶಬರಿಮಲೆ ಯಾತ್ರೆಗೆ ಹೋದವರು ತಲೆಯ ಮೇಲೆ ಇಡುಮುರಿಯನ್ನ ಇಟ್ಟು ಈ ಮೆಟ್ಟಿಲುಗಳನ್ನ ಹತ್ತಬೇಕಾಗತ್ತೆ. ಈ ಹಿಂದೆ ಪ್ರತಿಯೊಂದು ಮೆಟ್ಟಿಲಿಗೂ ತೆಂಗಿನಕಾಯಿಯನ್ನ ಒಡೆಯುತ್ತಾ ಗರ್ಭಗುಡಿಯ ಬಳಿ ತೆರಳತಾಗಿದ್ರು. ಆದರೆ ಈ ಪದ್ಧತಿ ಈಗ ಕಾನೂನುಬದ್ಧ ನಿರ್ಬಂಧವಾಗಿದೆ. 18 ಮೆಟ್ಟಿಲುಗಳನ್ನ ಕ್ರಮಿಸುವುದರ ಒಳಗೆ ನಮ್ಮಲ್ಲಿರುವ ಅಜ್ಞಾನವು ಸಂಪೂರ್ಣವಾಗಿ ಮರೆಯಾಗತ್ತೆ ಅನ್ನುವಂತಹ ಮಾಹಿತಿ ಇದೆ. ಶಬರಿಮಲೆಯಲ್ಲಿ 18 ಸಂಖ್ಯೆಗೆ ವಿಶೇಷವಾದ ಮಹತ್ವ ಇದೆ. ಪುರಾಣಗಳ ಪ್ರಕಾರ ವೇದವ್ಯಾಸರು ಬರೆದ 18 ಪುರಾಣಗಳು, ಉಪಪುರಾಣಗಳು 18, ಕುರುಕ್ಷೇತ್ರ ಯುದ್ಧ 18 ದಿನ, ಮಹಾಭಾರತದ ಅಕ್ಷೌಹಿಣಿ ಸೈನ್ಯವು ಸಂಖ್ಯೆ 18, ಮಹಾಭಾರತದ ಪರ್ವಗಳು 18, ಭಗವದ್ಗೀತೆಯ ಅಧ್ಯಾಯ 18, ವೇದಗಳಲ್ಲಿ ಇರುವ ಅಧ್ಯಾಯಗಳು 18. ಹೀಗೆ 18ಕ್ಕೆ ವಿಶೇಷವಾದ ಸ್ಥಾನವನ್ನ ಕೊಡಲಾಗಿದೆ. ಅಯ್ಯಪ್ಪನ ಸನ್ನಿಧಾನವನ್ನ ಸುತ್ತುವವರು ಬೆಟ್ಟಗಳನ್ನ ಮಲಯಾಳಂ ಭಾಷೆಯಲ್ಲಿ ಅಯ್ಯಪ್ಪನ ಪುಂಕಾವದಂ ಅಂತ ಕರೆಯಲಾಗತ್ತೆ. ಇಲ್ಲಿ ಅಗಾಧವಾದ ಸಸ್ಯ ಸಮೃದ್ಧಿ ಇದೆ. ಅಪಾಯಕಾರಿ ಕಾಡು ಪ್ರಾಣಿಗಳಿರುವ ಗುಂಡಾರಣ್ಯ ಇದೆ. ಇದರಿಂದೀಚೆಗೆ ಬೆಟ್ಟದ ಮೇಲೆ ಅಯ್ಯಪ್ಪ ಸ್ವಾಮಿ ನೆಲೆನಿಸಿದ್ದಾನೆ. ಈ 18 ಮೆಟ್ಟಿಲುಗಳ ಹೆಸರು ಏನು ಅಂತ ನೋಡೋದಾದ್ರೆ, ಮೊದಲನೆಯ ಮೆಟ್ಟಿಲು ಪೊನ್ನಂಬಲ ಮೇಡು, ಗೌಡನ ಮಲೈ, ನಾಗಮಲೈ, ಸುಂದರಮಲೈ, ಕರಿಮಲೈ, ಮಾತಂಗ ಮಲೈ, ಮಾಯಿಲದು ಮಲೈ, ಶ್ರೀಪಾದ ಮಲೈ, ತೇವರ್ಮ ಮಲೈ, ನೀಲಕ್ಕಲ್ ಮಲೈ, ತಲಪ್ಪರ ಮಲೈ, ಚಿತ್ತಂಬಲ ಮಲೈ, ಘಾಲ್ಕಿ ಮಲೈ, ಪುತ್ತುಸೇರಿ ಮಲೈ, ಕಲಕೆಟ್ಟಿ ಮಲೈ, ಇಂಚಿಪ್ಪರ ಮಲೈ, ಶಬರಿಮಲೈ, ನೀಲಮಲೈ. ಹೀಗೆ 18 ಮೆಟ್ಟಿಲಿಗಳಿಗೂ ಕೂಡ ಅದರದ್ದೇ ಆದಂತಹ ಹೆಸರುಗಳನ್ನ ಇಡಲಾಗಿದೆ. ಹಿಂದೆಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರು ಈ ಮೇಲಿನ 18 ಬೆಟ್ಟಗಳಲ್ಲಿ ಇರುವ ದೇವಾಲಯಗಳಿಗೆ ಭೇಟಿ ನೀಡಬೇಕಾಗಿತ್ತು. ಅನಂತರ ಮಾತ್ರ ಈ ಸನ್ನಿಧಾನಕ್ಕೆ ಹೋಗಲು ಅರ್ಹರಾಗ್ತಾ ಇದ್ರು ಅನ್ನುವಂತಹ ಮಾತಿದೆ. ಹಲವಾರು ಕಾರಣಗಳಿಂದಾಗಿ ಈ ಅಭ್ಯಾಸವು ತಪ್ಪಿ ಹೋಗಿ ಶ್ರೀ ಸಾನ್ನಿಧ್ಯದಲ್ಲಿರುವ ಒಂದು ಮೆಟ್ಟಿಲನ್ನ ಒಂದೊಂದು ಬೆಟ್ಟವನ್ನಾಗಿ ಭಾವಿಸ್ತಾ ಇದ್ರು. ಪ್ರತಿಯೊಂದು ಮೆಟ್ಟಿಲಿಗೂ ಪೂಜೆಯನ್ನ ಸಲ್ಲಿಸಿ ಕರ್ಪೂರ ಬೆಳಗಿ ತೆಂಗಿನಕಾಯಿ ಒಡೆದು ಬೆಟ್ಟಗಳನ್ನ ಪೂಜೆ ಮಾಡಲಾಗತ್ತೆ. ಆದ್ರೆ ಕಾಲ ಕಳೆದಂತೆ ಭಕ್ತರ ಸಂಖ್ಯೆ ಹೆಚ್ಚಾದ ಕಾರಣ ವಿಧಿವಿಧಾನಗಳಲ್ಲಿಯೂ ಸಾಕಷ್ಟು ಬದಲಾವಣೆಗಳು ಆದವು. ಈ ಬೆಟ್ಟಕ್ಕೆ 10 ರಿಂದ 60 ವಯಸ್ಸಿನ ಮಹಿಳೆಯರಿಗೆ ಪ್ರವೇಶ ನಿಷಿದ್ಧವಾಗಿದೆ. ಆದ್ರೆ ಈಗ ಪ್ರತಿಯೊಬ್ಬರಿಗೂ ಸಮಾನವಾದ ಹಕ್ಕು ನೀಡುವ ಸಲುವಾಗಿ ಧರ್ಮ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ ಶ್ರೀ ಸಾನ್ನಿಧ್ಯವನ್ನ ತಲುಪಬಹುದು ಮತ್ತು ಸೇವೆಯನ್ನ ಸಲ್ಲಿಸಬಹುದು ಅಂತ ಹೇಳಲಾಗತ್ತೆ. ಇಲ್ಲಿನ ಪ್ರತಿಯೊಂದು ಆಚರಣೆಯು ಪ್ರಾಣಿ ಹಿಂಸೆ ವಿರೋಧಿಸುತ್ತೆ. ಇಲ್ಲಿ ಆಗಮಿಸುವ ಜನರಲ್ಲಿ
ಆತ್ಮೀಯತೆ ಮೂಡತ್ತೆ. ಶಾಂತಿ ಸೌಹಾರ್ದವನ್ನ ರೂಪಿಸಲು ಇದು ದೇವರೇ ನಿರ್ಮಿಸಿದ ಸ್ಥಳ ಅಂತಾನೆ ಹೇಳಬಹುದು.